ನಮಸ್ಕಾರ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಸಿಂಪಲ್ ಈಸಿಯಾಗಿ ಟ್ರೇಡ್ ಮಾಡ್ಕೊಂಡು ಹೋಗೋದಕ್ಕೆ ಏನಾದರೂ ದಾರಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಸುಮಾರು ಜನ ಕೇಳಿರೋದಕ್ಕೆ ಇದಕ್ಕೆ ಮುಂಚೆನೂ ಆ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರದ್ದು 2ನೇ ಭಾಗ ಈ ವಿಡಿಯೋ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್, ಅದರಲ್ಲಿ ಡೈನಮಿಕ್ ಲೈವ್ ಅನ್ನೋ ಸಾಫ್ಟ್ವೇರ್ ನಾವೇನು ಕೊಡ್ತೀವಿ, ಅದರಲ್ಲಿ ಆ ಡೈನಮಿಕ್ ಲೈವಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಅಂತ ಒಂದು ಟ್ರೇಡ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡ್ ಮಾಡೋದಕ್ಕೆ ಅಂತಲೇ ಒಂದು ಇನ್ಫಾರ್ಮೇಷನ್ ಅದರಲ್ಲಿ ಬರುತ್ತೆ. ಆ ಇನ್ಫಾರ್ಮೇಷನ್ ಪ್ರಕಾರ ಟ್ರೇಡ್ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ನಾನು ಸುಮಾರು ವೀಡಿಯೋಸ್ ಆಲ್ರೆಡಿ ಮಾಡಿದ್ರೂ ಅದರಲ್ಲಿ ಏನು ಹೇಳಿದ್ದೀನಿ ಅಂದರೆ, ಆ ಡೌಮ್ಯಾಂಟಿಕ್ ಮೆಥಡಲ್ಲಿ ಏನಾಗುತ್ತೆ, ಮಾರ್ಕೆಟ್ ಮೂವ್ಮೆಂಟ್ ಆಗ್ತಿರೋವಾಗ ನಾವು ಲೈವ್ ಮಾರ್ಕೆಟಲ್ಲಿ ಯಾವುದೇ ಸ್ಕ್ರಿಪ್ಟ್ ಸ್ಟಾಕ್ ಅಥವಾ ಇಂಡೆಕ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಯಾವುದೇ ಒಂದು ಟ್ರೇಡ್ ಆಪರ್ಚುನಿಟಿ ಬರ್ತಿರೋವಾಗ ಅದು ಡೌಮ್ಯಾಂಟಿಕ್ ಮೆಥಡಲ್ಲಿ ನಮಗಲ್ಲಿ ಹೇಳುತ್ತೆ, ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್, ಗೆಟ್ ರೆಡಿ ಟು ಬೈ ಪುಟ್ ಆಪ್ಷನ್ ಅನ್ನೋದನ್ನು ಮೊದಲೇ ನಮಗೆ ಪ್ರಿಪ್ರೇಷನ್ ಮಾಡುತ್ತೆ. ಅದಾದಮೇಲೆ ಅಲ್ಲಿ ಆ್ಯಕ್ಷನ್ ಇನ್ಫಾರ್ಮೇಷನ್ ಅನ್ನೋ ಜಾಗದಲ್ಲಿ ಬೈ ಕಾಲ್ ಆಪ್ಷನ್ ನೌ, ಬೈ ಪುಟ್ ಆಪ್ಷನ್ ನೌ ಅಂತ ಅದೇ ಆಟೋಮೆಟಿಕ್ ಹೇಳಿಬಿಡುತ್ತೆ. ಅದು ಹೇಳಿದವಾಗ ಅದು ಹೇಳಿದ ಪ್ರಕಾರ ನಾವು ಟ್ರೇಡ್ ಮಾಡ್ಕೊಂಡು ಹೋಗಬೇಕು. ಇದೇ ಜನರಲ್ ಆಗಿ ಇರೋ ಅಂಡರ್ಸ್ಟ್ಯಾಂಡಿಂಗ್. ಬಟ್ ನಾವು ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಟ್ರೈನಿಂಗ್ ಮಾಡ್ತೀವಿ. ಆ ಟ್ರೈನಿಂಗಲ್ಲಿ ಇದನ್ನು ಹೇಗೆ ಫಾಲೋ ಮಾಡೋದು ಅಂತ ಒಂದು ರಿಟರ್ನ್ ಇನ್ಸ್ಟ್ರಕ್ಷನು ಕೊಡ್ತೀವಿ. ನಾನು ಹೇಳ್ದಂಗೆ ಒಂದು 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ಇರುತ್ತೆ. ಇವಾಗ ನೀವು ಯೋಚನೆ ಮಾಡ್ತಿರ್ಬೋದು, ಅಲ್ಲಿ ಆಟೋಮೆಟಿಕ್ ಬೈ ಕಾಲ್ ಆಪ್ಷನ್, ಬೈ ಪುಟ್ ಆಪ್ಷನ್ ಅದೇ ಹೇಳ್ತಿರೋವಾಗ, ಎಕ್ಸಿಟ್ ಕಾಲ್ ಆಪ್ಷನ್, ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಕೂಡ ಅದೇ ಹೇಳ್ತಿರೋವಾಗ ಇನ್ಸ್ಟ್ರಕ್ಷನ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದ್ದೀನಿ, ಮಾರ್ಕೆಟ್ ಮೂವ್ಮೆಂಟ್ ಯಾವತ್ತೂ ಒಂದೇ ಥರ ಇರೋದಿಲ್ಲ, ಹೌದಲ್ವಾ? ಒಂದೊಂದು ದಿವಸ ಒಂದೊಂದು ಥರ ಮಾರ್ಕೆಟ್ ಮೂವ್ಮೆಂಟ್ ಇರುತ್ತೆ. ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್ಸಲ್ಲಿ ನಾವು ಯಾವ ಥರ ಟ್ರೇಡ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಕ್ಲಾರಿಟಿ ಎವ್ರಿ ಟ್ರೇಡರ್ಗೂ ಇರಬೇಕು. ಓಕೆ, ಸೊ ಈ ಡೈನಮಿಕ್ ಲೈವಲ್ಲೂ ಅದೇ ಥರ ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್ಗೆ ನಾವು ಏನು ನಮ್ಮ ಟ್ರೇಡಿಂಗಲ್ಲಿ ಏನೊಂದು ಕ್ಲಾರಿಟಿ ತೊಗೋಬೇಕು, ಏನು ಆ ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದೇ ಈ ಡೈನಮಿಕ್ ಲೈವ್ ಆಗಲಿ, ಡೈನಮಿಕ್ ಸಿಸ್ಟಮ್ ಆಗಲಿ, ಅದ್ರ ಬಗ್ಗೆ ಇರುವಂಥ ಟ್ರೈನಿಂಗಲ್ಲಿ ನಿಮಗೆ ತಿಳಿಸೋದು. ಅದರಲ್ಲಿ ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಅದು ಆಟೋಮೆಟಿಕ್ ಬೈ ಕಾಲ್ ಆಪ್ಷನ್, ಬೈ ಪುಟ್ ಆಪ್ಷನ್ ಅಂತ ಹೇಳ್ತಿರೋವಾಗ ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನಲ್ಲಿ ನಾನು ಆ ಇನ್ಫಾರ್ಮೇಷನ್ ಪ್ರಕಾರ ಹೇಗೆ ಟ್ರೇಡ್ ಮಾಡಲಿ ಅನ್ನೋದಕ್ಕೆ ಆ 10 ಪಾಯಿಂಟ್ ಇನ್ಸ್ಟ್ರಕ್ಷನ್, 10 ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್ಸಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದೇ ಆ ಇನ್ಸ್ಟ್ರಕ್ಷನ್ ಇರೋದು. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಅಲ್ಲಿ 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಏನಿದೆ, ಒಂದೊಂದು ಪಾಯಿಂಟ್, ಆ 10 ಪಾಯಿಂಟ್ಸಲ್ಲಿ ಒಂದೊಂದು ಪಾಯಿಂಟ್ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋಸ್ ಮುಖಾಂತರ ನಮ್ಮ ಡೈನಮಿಕ್ ಮೆಂಬರ್ಸ್ ಯಾರು ಆಲ್ರೆಡಿ ಮೆಂಬರ್ ಆಗಿದ್ದಾರೆ, ಅವರು ಈ ವಿಡಿಯೋ ನೋಡಿದಾಗ ಅವ್ರಿಗೊಂದು ಟ್ರೈನಿಂಗು, ರಿವಿಷನು ಎಲ್ಲನೂ ಆಗುತ್ತೆ. ಅವ್ರು ಟ್ರೇಡ್ ಮಾಡ್ತಿರೋವಾಗ ಈ ವಿಡಿಯೋಸ್ ತುಂಬಾ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಅದೇ ನಾನ್ ಡೈನಮಿಕ್ ಮೆಂಬರ್ಸ್ ಅಂದರೆ ನಮ್ಮ ಡೈನಮಿಕ್ ಡೌಮ್ಯಾನ್ ಸೋಷಲ್ ಮೀಡಿಯಾ ಚಾನಲಲ್ಲಿ ಫಾಲೋ ಮಾಡ್ತಿರೋಂಥ ಮೆಂಬರ್ಸ್ ಏನಿದ್ದಾರೆ, ಅವರು ಡೈನಮಿಕ್ ಮೆಂಬರ್ ಆಗಬೇಕು ಅಂತಿರೋವಾಗ ನೀವು ಆಗೋಕ್ಕೆ ಮುಂಚೆನೇ ಇಲ್ಲಿ ಯಾವ ಥರ ಹೆಂಗೆ ನಡೆಯುತ್ತೆ ಅನ್ನೋ ಕ್ಲಾರಿಟಿ ಈ ವಿಡಿಯೋಸ್ ಮುಖಾಂತರ ನಿಮ್ಮ ಮೊದಲೇ ಸಿಕ್ಬಿಡುತ್ತೆ. ನಿಜ ಅಲ್ವಾ? ಸೊ ಅದರಲ್ಲಿ ಒಂದು ಸಿಚುವೇಶನ್ ನಾನು ಪ್ರೀವಿಯಸ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ಇನ್ನೊಂದು ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಇಂಡಸ್ ಇಂಡ್ ಬ್ಯಾಂಕ್ ಅನ್ನೋ ಒಂದು ಸ್ಟಾಕ್, ಅದರಲ್ಲಿ ನಡೆದಿರೋಂಥ ಒಂದು ಪ್ರೈಸ್ ಮೂವ್ಮೆಂಟ್, ಆ ಪ್ರೈಸ್ ಮೂವ್ಮೆಂಟಲ್ಲಿ ನಮ್ಮ ಡೈನಮಿಕ್ ಲೈವ್ ಯಾವ ಥರ ನಮ್ಮನ್ನು ಗೈಡ್ ಮಾಡ್ತು, ಹೇಗೆ ನಾವು ಇದನ್ನು ಟ್ರೇಡ್ ಮಾಡ್ಬೋದಾಗಿತ್ತು ಅನ್ನೋ ಡೀಟೇಲ್ಸ್ ನಾನಿಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ 3ನೇ ತಾರೀಕು ಮಾರ್ಚ್ 3ನೇ ತಾರೀಕು ಏನಾಯ್ತಪ್ಪ ಅಂದರೆ, ಪ್ರೈಸು ಇಂಡಸ್ ಇಂಡ್ ಬ್ಯಾಂಕ್ ಅನ್ನೋ ಸ್ಟಾಕ್ ಪ್ರೈಸು ಇನ್ಕ್ರೀಸ್ ಆಗ್ತಾ ಬಂತು. ಇನ್ಕ್ರೀಸ್ ಆಗ್ತಿರೋವಾಗ ಒಂದು ಜಾಗದಲ್ಲಿ ಈ ಡೌಮ್ಯಾಂಟಿಕ್ ಮೆಥಡ್ ಆ ಜಾಗದಲ್ಲಿ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಬರೆದಿದೆ. ಎಷ್ಟೊತ್ತಿಗೆ? ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ. ಸರಿ, ಬೈ ಕಾಲ್ ಆಪ್ಷನ್ ಅಂತ ಬರೆದಿದೆ. ನಾರ್ಮಲಿ ನಾವು ಈ ಟ್ರೇಡ್ ಮಾಡಬೇಕು. ಬಟ್ ನಮ್ಮ ಇನ್ಸ್ಟ್ರಕ್ಷನಲ್ಲಿ ಏನು ಬರ್ದಿರತ್ತಂದರೆ, ಅಲ್ಲಿ ಬೈ ಮಾಡೋಕ್ಕೆ ಮುಂಚೆ ಸ್ವಲ್ಪ ಈ ID3 ಮತ್ತು ಇಂಟ್ರಾ ವೀಕ್ ಅಂತ ಏನು ಹೇಳ್ತೀವಿ, 2 ಚಾರ್ಟ್ ಏನು ಡಿಸ್ಪ್ಲೇ ಇದೆ ಈ ಡೈನಮಿಕ್ ಲೈವಲ್ಲಿ, ಅದರಲ್ಲಿ ಲಾಂಗ್ ಸಿಗ್ನಲ್ ಏನು ಹೇಳ್ತಿದೆ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಅಂತ ಫಸ್ಟು ಚೆಕ್ ಮಾಡಿ ಅಂತ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಅದನ್ನು ನೋಡಿದ್ರೆ 2 ಡೌನ್ ಡೈರೆಕ್ಷನ್ ತೋರಿಸ್ತಿದೆ. ಓಕೆ, ಅಂದರೆ ಇಂಡಸ್ ಇಂಡ್ ಬ್ಯಾಂಕ್ ಅದರದ್ದು ಸ್ಟಾಕ್ ಪ್ರೈಸ್, ಅದರದ್ದು ಡೈರೆಕ್ಷನ್ ಬಂದು ಡೌನ್ ಡೈರೆಕ್ಷನ್ ಇದೆ ಅಂತ ಇವೆರಡು ಹೇಳ್ತಿದೆ. ಡೈರೆಕ್ಷನ್ ಡೌನ್ ಇರೋವಾಗ ಡೌನ್ ಡೈರೆಕ್ಷನ್ನಲ್ಲಿ ಹೋಗಿ ನನಗೆ ಬೈ ಕಾಲ್ ಆಪ್ಷನ್ ಅಂತ ಹೇಳ್ತಿದೆ. ಅಂದರೆ ಏನಾಯಿತು,
ನಾನು ಇವಾಗ ಕಾಲ್ ಆಪ್ಷನ್ ಬೈ ಮಾಡಿದ್ರೂ ಆ ಡೈರೆಕ್ಷನ್ಗೆ ಆಪೋಸಿಟ್ ಹೋಗಿ ನಾನು ಬೈ ಮಾಡ್ತಾ ಇರ್ತೀನಿ. ನಾರ್ಮಲಿ ಇಂಥ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ಹುಷಾರಾಗಿ ಟ್ರೇಡ್ ಮಾಡಿ ಅಂದರೆ ಆ ಇನ್ಸ್ಟ್ರಕ್ಷನಲ್ಲಿ ಬರ್ದಿರುತ್ತೆ, ಈ ಟ್ರೇಡ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು. ಹೇಗೆ ಡಿಸೈಡ್ ಮಾಡಬೇಕು, ಏನನ್ನು ಚೆಕ್ ಮಾಡಿ ಡಿಸೈಡ್ ಮಾಡಬೇಕು ಅಂತ ಅಲ್ಲಿ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಸರಿ, ಬರ್ದಿರೋ ಪ್ರಕಾರ ಇದು 1 ಗಂಟೆ ಅಷ್ಟೊತ್ತಿಗೆ ಮಾರ್ಚ್ 3ನೇ ತಾರೀಕು 1 ಗಂಟೆ ಅಷ್ಟೊತ್ತಿಗೆ ಬೈ ಕೊಟ್ಟಿರೋದು. ಆ ಟೈಮ್ಗೆ ಪ್ರೈಸ್ 969.1 ಈ ರೇಟ್ ನಡೀತಿದೆ ಪ್ರೈಸ್. ಸರಿ, ಈ ಟ್ರೇಡ್ ಮಾಡಬೇಕಾ ಬೇಡವಾ ಅಂತ ನಾವು ಚೆಕ್ ಮಾಡ್ತಿರೋವಾಗ ನಾವು ಈ ಡೈನಮಿಕ್ ಲೈವಲ್ಲೇ ID2 ಮತ್ತು ID1 ಎರಡನ್ನೂ ಚೆಕ್ ಮಾಡಿದಾಗ ಅದರಲ್ಲಿ ಮೇಲ್ಗಡೆ ಯಾವುದೇ ಥರದ್ದು ಸಿಗ್ನಲ್ಸ್ ಇಲ್ಲ, ಅಡ್ಡ ಹಾಕುವಂಥ ಸಿಗ್ನಲ್ಸ್ ಇಲ್ಲ. ನಾನು ಬೈ ಮಾಡೋವಾಗ ಯಾವುದಾದ್ರು ಅಡ್ಡ ಬರುತ್ತಾ ಅನ್ನೋದನ್ನು ನೋಡಬೇಕು, ಅಲ್ಲಿ ಯಾವುದು ಅಡ್ಡ ಇಲ್ಲ. ಓಕೆ, ಸೊ ಯಾವುದು ಅಡ್ಡ ಇಲ್ಲ ಅಂದರೆ ಆ ಇನ್ಸ್ಟ್ರಕ್ಷನ್ ಏನು ಹೇಳುತ್ತೆ, ತೊಂದರೆ ಇಲ್ಲ, ಬೈ ಮಾಡಿ. ಓಕೆ, ನೀವು ಆಪೋಸಿಟ್ ದ ಡೈರೆಕ್ಷನ್ ಮಾಡ್ತಾಯಿದ್ರು ತೊಂದರೆ ಇಲ್ಲ, ಅಲ್ಲಿ ಕ್ಲಾರಿಟಿ ಇದೆ ಅಂದರೆ ಟ್ರೇಡ್ ತೊಗೊಳ್ಳಿ. ಯಾಕಂದರೆ ಆಪೋಸಿಟ್ ದ ಡೈರೆಕ್ಷನಲ್ಲಿ ದುಡ್ಡು ಬರೋದಿಲ್ಲ ಅಂತಿಲ್ವಲ್ಲ, ಅಲ್ಲೂ ಪ್ರಾಫಿಟ್ಸ್ ಬರುತ್ತೆ. ಬಟ್ ಹುಷಾರಾಗಿ ಟ್ರೇಡ್ ಮಾಡಬೇಕು. ಓಕೆ, ಹುಷಾರಾಗಿ ಟ್ರೇಡ್ ಮಾಡಬೇಕು. ಸೊ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಈ ಟ್ರೇಡ್ ಮಾಡಬಹುದು. ಸರಿ, ಮಾಡ್ಬೋದಲ್ಲ ಅಂತ ನಾವು ಬೈ ಮಾಡಿದರೆ 969.10ಗೆ ನಾವು ಬೈ ಮಾಡಿರ್ತೀವಿ. ಬೈ ಮಾಡಿದ್ಮೇಲೆ ಅಲ್ಲಿಂದ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ಹೋಗ್ತಿರೋವಾಗ ಅದೇ ಇನ್ಸ್ಟ್ರಕ್ಷನಲ್ಲಿ ಮತ್ತೆ ಬರ್ದಿದೆ ನೋಡಿ, ನೀವು ಫಸ್ಟ್ ಆಫ್ ಆಲ್ ಟ್ರೇಡ್ ತೊಗೊಳ್ಳೋದೇ ಡೈರೆಕ್ಷನ್ಗೆ ಆಪೋಸಿಟ್ ಹೋಗ್ತಿದ್ದೀರಾ. ಇಂಥ ಜಾಗದಲ್ಲಿ ಆ ಡೌಮ್ಯಾಂಟಿಕ್ ಮೆಥಡಲ್ಲೇ ಎಕ್ಸಿಟ್ ಕಾಲ್ ಆಪ್ಷನ್ ಅಂತ ಹೇಳೋ ತನಕ ವೆಯ್ಟ್ ಮಾಡಬೇಡಿ. ಬೈ ಮಾಡಿ ಮೇಲೆ ಹೋಗ್ತಿರೋವಾಗ ಟಾಪಲ್ಲಿ ಈ ಥರ ಇನ್ನೊಂದು ಸಿಗ್ನಲ್ ಬಂದರೆ ಬೇಗ ಎಕ್ಸಿಟ್ ಮಾಡ್ಕೊಂಬಿಡಿ ಅಂತ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಸರಿ, ಆ ಇನ್ಸ್ಟ್ರಕ್ಷನ್ ಪ್ರಕಾರ ಏನಾದರೂ ಬರುತ್ತಾ ಅಂತ ನೋಡ್ತಿದ್ರೆ ಪ್ರೈಸ್ ಮೇಲೆ ಹೋಗ್ತಿರುವಾಗ ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಮೇಲ್ಗಡೆ ಸಿಗ್ನಲ್ ಬಂದ್ಬಿಡ್ತು ID2 ಅಲ್ಲಿ. ID2 ಅಲ್ಲಿ ಸಿಗ್ನಲ್ ಬರ್ತಾನೆ, ಇನ್ಸ್ಟ್ರಕ್ಷನಲ್ಲಿ ಬರ್ದಿದೆ ಈ ಸಿಗ್ನಲ್ ಬಂದರೆ ಎಕ್ಸಿಟ್ ಮಾಡು ಫಸ್ಟು ಪೊಸಿಷನ್ನ ಅಂತ. ಸರಿ, ಎಕ್ಸಿಟ್ ಮಾಡೋಣ ಅಂತ ಮಾಡಿದ್ರೆ ಪ್ರೈಸು 974.10 ಈ ರೇಟ್ಗೆ ನಾವು ಅದನ್ನು ಎಕ್ಸಿಟ್ ಮಾಡಿರ್ತೀವಿ. ಓಕೆ, ಸೊ ಎಕ್ಸಿಟ್ ಮಾಡ್ತಾನೆ ನಮಗೆ ಈ ಟ್ರೇಡಲ್ಲಿ 5 ಪಾಯಿಂಟ್ ಬೆನಿಫಿಟ್ ಸಿಕ್ತು. ಸರಿ, ಎಕ್ಸಿಟ್ ಮಾಡಾಯಿತು, ಇವಾಗ ನಮ್ಮ ಹತ್ರ ಟ್ರೇಡ್ ಇಲ್ಲ, ನೆಕ್ಸ್ಟ್ ಹೊಸ ಟ್ರೇಡ್ ಆಪರ್ಚುನಿಟಿಗೆ ವೆಯ್ಟ್ ಮಾಡಬೇಕು. ಬಟ್ ಈ ಡೌಮ್ಯಾಂಟಿಕ್ ಮೆಥಡ್ ಏನು ಹೇಳ್ತಿದೆ, ಇನ್ನು ಹೋಲ್ಡ್ ಕಾಲ್ ಆಪ್ಷನ್ ಅಂತಲೇ ಹೇಳ್ತಿದೆ, ಅದನ್ನು ಎಕ್ಸಿಟ್ ಅಂತ ಹೇಳ್ತಾ ಇಲ್ಲ. ನಾವು ಆ ಇನ್ಸ್ಟ್ರಕ್ಷನ್ ಪ್ರಕಾರ ಏನಕ್ಕೆ ಹೇಳಿ, ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನಲ್ಲಿ ನಾವು ನಮ್ಮ ಟ್ರೇಡಿಂಗ್ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಅದ್ರ ಪ್ರಕಾರ ನೀವು ಎಕ್ಸಿಟ್ ಮಾಡ್ಕೊಳ್ಳಿ ಅಂತ ಇನ್ಸ್ಟ್ರಕ್ಷನ್ ಬರ್ದಿದೆ. ಎಕ್ಸಿಟ್ ಮಾಡಿಬಿಟ್ವಿ. ಮಾಡಾದ್ಮೇಲೆ ಏನಾಯಿತು, ಪ್ರೈಸ್ ಅಲ್ಲಿಂದ ಇನ್ನೂ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಓಕೆ, ಮೇಲೆ ಹೋಯ್ತಲ್ಲ, ನಾವು ಎಕ್ಸಿಟ್ ಮಾಡಿಬಿಟ್ವಲ್ಲ, ಎಕ್ಸಿಟ್ ಮಾಡಾದ್ಮೇಲೆ ಮೇಲೆ ಹೋಗ್ತಿದೆಯಲ್ಲ, ಇದು ನಮಗೆ ಮಿಸ್ಗೈಡ್ ಮಾಡಿಬಿಡ್ತು, ನಾವು ಇಟ್ಕೊಂಡಿದ್ದೀರ ಜಾಸ್ತಿ ಪ್ರಾಫಿಟ್ ಬರುತ್ತಲ್ಲ, ಈ ಥರ ಥಿಂಕಿಂಗು ಯೋಚನೆಗಳು ಬಂದ್ಬಿಡ್ತು ಅಂದರೆ ಟ್ರೇಡಿಂಗಲ್ಲಿ ನೀವೇ ತಪ್ಪು ಮಾಡಿಕೊಂಡು ಇರೋದೆಲ್ಲ ಹಾಳು ಮಾಡ್ಕೊತೀರಾ. ಇದನ್ನು ಫಸ್ಟು ತಲೆಗೆ ತೊಗೊಳ್ಳಿ. ಓಕೆ, ಇನ್ಸ್ಟ್ರಕ್ಷನ್ ಎಲ್ಲ ಚೆಕ್ ಮಾಡೇ ತಾನೇ ಇನ್ಸ್ಟ್ರಕ್ಷನ್ ಬರೆದಿರ್ತಾರೆ, ಹೌದಾ ಇಲ್ವಾ? ಅಲ್ಲಿ ಇರೋ ಕೆಲಸ ನಮಗೆ ಅದು ಏನು ಹೇಳುತ್ತೋ ಅದನ್ನು ಫಾಲೋ ಮಾಡಬೇಕಷ್ಟೇ. ಅಲ್ಲಿ ಬಂತಾ, ಮಿಸ್ ಆಯ್ತಾ ಇಲ್ವಾ ಅದೆಲ್ಲ ಇಲ್ಲ, ಮಾಡಿದ್ನಾ ಅದ್ರ ಪ್ರಕಾರ ಮಾಡಿದ್ನಾ, ಸಿಗ್ತಾ ಆಚೆ ಬಂದನಾ, ನೆಕ್ಸ್ಟ್ ಎಲ್ಲಿ ಹೇಳುತ್ತೆ ಅಲ್ಲಿ ಮಾಡೋಣ, ಅಷ್ಟೇ ಮಾಡಬೇಕು. ಸರಿ, ವೆಯ್ಟ್ ಮಾಡ್ತಿರೋವಾಗ ಪ್ರೈಸ್ ಏನಾಯಿತು, ಪ್ರೈಸ್ ಅಲ್ಲಿಂದ ಇನ್ನೂ ಮೇಲೆ ಹೋಯ್ತು. ಮೇಲೆ ಹೋಗ್ತಿರೋವಾಗ ID2 ಲಾಂಗ್ ಸಿಗ್ನಲ್, ಅದರಿಂದನೇ ನಾವು ಎಕ್ಸಿಟ್ ಮಾಡಿದ್ದು, ಅದೇನು ಮಾಡಿಬಿಡ್ತು, ಅದು ಬೈ ಕೊಟ್ಬಿಡ್ತು. ಅದು ಯಾವಾಗ ಬೈ ಕೊಡ್ತು ಅಂದರೆ ಮಧ್ಯಾಹ್ನ 2:45ಗೆ, ಸೇಮ್ ಡೇ 3rd ಮಾರ್ಚ್ 2:45 ಅಷ್ಟೊತ್ತಿಗೆ ಬೈ ಕೊಟ್ಟು. ಸರಿ, ಬೈ ಕೊಟ್ಬಿಡ್ತಲ್ಲ, ಇವಾಗ ಏನು ಮಾಡೋದು ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಇನ್ನೂ ಕ್ಲಾರಿಟಿ ಇದೆ, ಡೈರೆಕ್ಷನ್ ಇನ್ನೂ ಡೌನಲ್ಲೇ ಇದೆ, ನಾವು ಆಪೋಸಿಟಲ್ಲಿ ಹೋಗಿ ಬೈ ಮಾಡಬೇಕು. ಓಕೆ, ಬಟ್ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಈ ಟ್ರೇಡ್ ಮಾಡಬೇಕು. ಹಾಗಾಗಿ ಮತ್ತೆ ನಾವು 981ಗೆ ಬೈ ಮಾಡ್ತೀವಿ 2:45ಗೆ, 3ನೇ ತಾರೀಕು ಮಾರ್ಚ್. ಬೈ ಮಾಡ್ತಾನೆ ಏನಾಯಿತು, ಮಾರ್ಕೆಟ್ ಅಲ್ಲಿಗೆ ಕ್ಲೋಸ್ ಆಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ಓಪನ್ ಆಗಿದ್ದೆ 978ಗೆ, ಗ್ಯಾಪ್ ಡೌನ್, 3 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗಿ ಅಲ್ಲಿಂದ 966 ತನಕನೂ ಲೋ ಬಂದುಬಿಟ್ಟಿದೆ. ನಾರ್ಮಲಿ ಈ ಥರ ಮೂಮೆಂಟಲ್ಲಿ ಎಲ್ಲರೂ ಪ್ಯಾನಿಕ್ ಶೂರ್ ಹಚ್ಕೊಂಡ್ಬಿಡ್ತಾರೆ ಅಲ್ವಾ. ಟ್ರೇಡಲ್ಲಿ ಬರೀ ಏನೋ ಒಂದು 4-5 ಪಾಯಿಂಟ್ ಸಿಕ್ತು, ಇಲ್ಲ 10-15 ಪಾಯಿಂಟ್ ಹೋಗ್ತಿದೆಯಲ್ಲ, ಹೌದಾ ಇಲ್ವಾ? ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಬೇಕಲ್ಲ ಫಸ್ಟ್ ಆಫ್ ಆಲ್. ಆ ಟೆನ್ಷನಲ್ಲೇ ಫಸ್ಟು ಎಲ್ಲ ಎಕ್ಸಿಟ್ ಮಾಡಿ ಆಚೆ ಬಾ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಇನ್ನೊಂದ್ರ ಮೇಲೆ ಬ್ಲೇಮ್ ಮಾಡೋಕ್ಕೆ ಹೋಗ್ತೀವಿ ವಿನಃ ನಾವು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಟ್ರೇಡ್ ತೊಗೊಳಕ್ಕೆ ಮುಂಚೆ ಇರಬೇಕು, ಹೌದಲ್ವಾ? ಏನಿರಬೇಕು ಇಲ್ಲಿ ಕ್ಲಾರಿಟಿ ಅಂದರೆ ಆ ಇನ್ಸ್ಟ್ರಕ್ಷನ್ ಏನು ಹೇಳ್ತಿದೆ ಅದನ್ನು ಮಾಡಿ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು?
ತಲೆ ಕೆಡ್ಸ್ಕೋಬಾರ್ದು ಅಂದರೆ ಇಲ್ಲಿ ಮೂಮೆಂಟ್ ಆಗ್ತಿದೆಯಲ್ಲಪ್ಪ, ಇಷ್ಟು ದೊಡ್ಡ ಮೂಮೆಂಟ್ ಆಗೋವಾಗ ತಲೆ ಕೆಡ್ಸ್ಕೊಳ್ಳೋದು ಇರೋಕ್ಕಾಗತ್ತಾ ಅಂತ ನೀವು ಕೇಳಿದ್ರೆ, ಅದಕ್ಕೆ ಹೇಳಿರೋದು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಏನು ಸ್ಕ್ರಿಪ್ಟಲ್ಲಿ ಟ್ರೇಡ್ ಮಾಡ್ತಿದ್ದೀವಿ, ಅಲ್ಲಿಗೆ ಕ್ಯಾಪಿಟಲ್ ಎಷ್ಟು ಬೇಕಾಗಿದೆ, ಈ ಪರ್ಟಿಕ್ಯುಲರ್ ಸ್ಟಾಕ್ ಇಂಡಸ್ ಇಂಡ್ ಬ್ಯಾಂಕ್ ಅನ್ನೋ ಸ್ಟಾಕನ್ನು ನೀವು ಫ್ಯೂಚರ್ಸಲ್ಲಿ ಹೋಗಿ ಟ್ರೇಡ್ ಮಾಡಿದ್ರೆ ಆಲ್ಮೋಸ್ಟ್ 97,000 98,000 ಮಾರ್ಜಿನ್ ರಿಕ್ವೈರ್ಮೆಂಟ್ ಆಯಿತಾ. ಸೊ ಅಷ್ಟು ಮಾರ್ಜಿನ್ ರಿಕ್ವೈರ್ಮೆಂಟ್ ಇದೆ. ನಾನೆಷ್ಟು ಇಟ್ಕೋಬೇಕು ಟ್ರೇಡಿಂಗ್ ಕ್ಯಾಪಿಟಲ್, ಒಂದು ಲಾಟ್ ಟ್ರೇಡ್ ಮಾಡೋದಕ್ಕೆ ನಾನೆಷ್ಟು ಇಟ್ಕೋಬೇಕು, ಈ ಡೀಟೇಲ್ ಫಸ್ಟು ತಿಳ್ಕೋಬೇಕು. ನಮ್ಮ ಟ್ರೈನಿಂಗಲ್ಲಿ, ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಇದಕ್ಕೆ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡೋದು ನಾವು. ಈ ಕ್ಲಾರಿಟಿ ಇಲ್ಲ ಅಂದರೆ ನೀವು ಟ್ರೇಡಿಂಗೇ ಸ್ಟಾರ್ಟ್ ಮಾಡಬೇಡಿ ಅಂದ್ಬಿಡ್ತೀವಿ. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂಗೆ ಕ್ಯಾಪಿಟಲ್ ಇದೆಯಾ, ಆಮೇಲೆ ಟ್ರೇಡಿಂಗಿಗೆ ಬನ್ನಿ. ಸೊ ಆ ಒಂದು ಪ್ರೊಸೀಜರ್ ಪ್ರಕಾರ ಬಂದರೆ ಇಲ್ಲಿ 10-15 ಪಾಯಿಂಟ್ಗೆಲ್ಲ ನಿಮಗೆ ಟೆನ್ಷನೂ ಆಗೋದಿಲ್ಲ, ಏನೂ ಆಗೋದಿಲ್ಲ, ಆರಾಮಾಗಿ ಕೂತಿರ್ತೀರ. ಓಕೆ, ಏನು ಕೂತಿರ್ತೀರ, ಆ ಸಿಸ್ಟಮಿನ ಎಕ್ಸಿಟ್ ಅಂತ ಹೇಳಿಲ್ವಲ್ಲ, ಅದು ಗ್ಯಾಪ್ ಡೌನ್ ಆಗಿ 15 ಪಾಯಿಂಟ್ ಡೌನ್ ಬಂದು ತಿರ್ಗಾ ಅಲ್ಲಿಂದ ಬಂದು ಮೇಲ್ ಕ್ಲೋಸ್ ಆಗಿದೆ. ವಿತಿನ್ ಎ ಮ್ಯಾಟ್ರ್ ಆಫ್ 15 ಮಿನಿಟ್ಸ್ 4ನೇ ತಾರೀಕು ಮಾರ್ಚ್ ಮಾರ್ಕೆಟ್ ಓಪನ್ ಆಗ್ತಾನೆ 9:15 9:30 ಒಳಗಡೆ ನಡೆದಿರೋಂಥ ಮೂಮೆಂಟ್. ಅಲ್ಲಿ ಏನು ಮಾಡಬೇಕು ಅಂದರೆ, ನನಗೆ ಎಕ್ಸಿಟ್ ಮಾಡಬೇಕು ಅಂದ್ರೂ 9:30ಗೆ ಅದು ಸಿಗ್ನಲ್ ಬರೋದು, ಅಲ್ಲಿ ತನಕ ಸ್ವಲ್ಪ ಸುಮ್ಮನೆ ಇರೋಣ ಅಂತ ನೋಡಿದ್ರೆ 15 ನಿಮಿಷದಲ್ಲಿ ಅದು ಎಕ್ಸಿಟ್ ಕೊಟ್ಟಿಲ್ಲ. ಆ ಲೋ ಬಂದು ತಿರ್ಗಾ ಅಲ್ಲಿಗೆ ವಾಪಸ್ ಮೇಲ್ ಬಂದ್ಬಿಡ್ತು. ಓಕೆ, ಮೇಲ್ ಬರೋವಾಗ ಅದು ಸ್ವಲ್ಪ ಶಾರ್ಪಾಗಿ ಮೇಲ್ ಬರೋವಾಗ ಈ ಡೊಮ್ಯಾಂಟಿಕ್ ಮೆಥಡ್ ಏನು ಹೇಳ್ಬಿಡ್ತು, ಇವಾಗ ಎಕ್ಸಿಟ್ ಮಾಡೋದು. ಎಕ್ಸಿಟ್ ಮಾಡೋನವಾಗ 9:30ಗೆ 982.4 ಈ ರೇಟಿಗೆ ನಾವು ಎಕ್ಸಿಟ್ ಮಾಡಿರ್ತೀವಿ. 1.4 ಪಾಯಿಂಟ್ಸ್ ನಮಗೆ ಈ ಟ್ರೇಡಲ್ಲಿ ಬೆನಿಫಿಟ್ ಸಿಕ್ಕಿರುತ್ತೆ. ಬಟ್ ಈ ಬೆನಿಫಿಟ್ ಸಿಕ್ಕೋಕ್ಕೆ ಮುಂಚೆ ನಡೆದಿರೋಂಥ ನಾಟಕ, ಈ ನಾಟಕದಲ್ಲಿ ನಾನೋಗಿ ಪಾತ್ರ ಒಂದು ರೋಲ್ ಪ್ಲೇ ಮಾಡಬೇಕು ಅಂದರೆ ಸಿಗಾಕೊಂಡೆ. ಓಕೆ, ಈ ನಾಟಕ ಎಲ್ಲ ನಾನು ತಲೆ ಕೆಡ್ಸ್ಕೋಬಾರ್ದು, ಸೈಲೆಂಟಾಗಿ ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಹೇಳ್ತಿದೆ ಅದನ್ನು ಫಾಲೋ ಮಾಡೋಣ ಅಷ್ಟೇ. ನೀವು ಫಿಕ್ಸ್ ಆಗಿ ಮೆಂಟಲಿ ಫಿಕ್ಸ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದರೆ ಎಲ್ಲೂ ಟೆನ್ಷನ್ ಇಲ್ಲ, ಸ್ಟ್ರೆಸ್ಸು ಇಲ್ಲ, ಏನೂ ಇಲ್ಲ, ಸ್ಮೂತಾಗಿ ನಡೆಯುತ್ತಲ್ಲ ಟ್ರೇಡಿಂಗ್. ಅಲ್ಲಿ ಎಂಟ್ರಿ ಹೇಳ್ತು, ಅದು ಎಕ್ಸಿಟ್ ಹೇಳ್ತು, ಎಕ್ಸಿಟ್ ಮಾಡಿದ್ವಿ, ಮುಗೀತು ಕತೆ. ಎಕ್ಸಿಟ್ ಮಾಡಾದ್ಮೇಲೆ ಏನಾಯಿತು ಅಂದರೆ ಅಲ್ಲಿಂದ ಅದು ಇನ್ನೂ ಮೇಲೆ ಹೋಯ್ತು ನೆಕ್ಸ್ಟ್ ಹಾಫ್ ಆನ್ ಅವರ್ಗೆ. ಓಕೆ, ಎಷ್ಟು ಮೇಲೆ ಹೋಗಿರ್ಬೋದು, 982 ಇಂದ ಹಿಡ್ದು 1003 ತನಕ ಹೊಟ್ಟೋಯ್ತು. ತಿರ್ಗಾ ಮಿಸ್ ಮಾಡೋದ್ನಲ್ಲ ಅಂತ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ, ನಮಗೆ ಟೆನ್ಷನ್ ಇಲ್ಲ, ಅದು ಎಂಟ್ರಿ ಹೇಳ್ತು, ಎಕ್ಸಿಟ್ ಮಾಡಿದ್ವಿ, ನಮ್ಮ ಕೆಲಸ ಮುಗೀತು. ನೆಕ್ಸ್ಟ್ ಅದು ಯಾವಾಗ ಎಂಟ್ರಿ ಎಕ್ಸಿಟ್ ಹೇಳುತ್ತೋ ಆವಾಗ ಹೋಗಿ ಮಾಡೋಣ. ನಮಗೆ ಮೂಮೆಂಟ್ ಮಿಸ್ ಆಯಿತು, ಇಲ್ಲಿ ಇದು ಮಾಡ್ಬೋದಾ, ಇದು ಎಕ್ಸ್ಟ್ರಾ ಹಿಂಗೆ ಮಾಡಿದ್ರೆ ಹೆಂಗೆ, ಈ ಥರ ಮಾಡಿದ್ರೆ ಹೇಗೆ, ಒಂದು ಆ್ಯಾವ್ರೇಜ್ ಈ ಸರ್ಕಸ್ಸು ನಾಟಕ ಎಲ್ಲ ನಮ್ಮ ಡೈನಮಿಕ್ ಮೆಂಬರ್ಸ್ ಮಾಡೋದಿಲ್ಲ. ಓಕೆ, ಈ ಆ್ಯಾವ್ರೇಜಿಂಗ್ ಮಾಡೋದು ಇದೆಲ್ಲ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಕಾಲಿಡೋಕ್ಕೆ ಮುಂಚೆ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಬನ್ನಿ ಒಳಗಡೆ ಅಂತ ಮೊದಲೇ ಹೇಳ್ತೀವಿ. ಓಕೆ, ಆ್ಯಾವ್ರೇಜಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಕೈಯಲ್ಲಿ ಎಷ್ಟಿದೆಯೋ ಅದಕ್ಕೆ ತಕ್ಕಂಗೆ ಟ್ರೇಡಿಂಗ್ ಮಾಡಬೇಕು. ಆ್ಯಾವ್ರೇಜಿಂಗ್ ಎಲ್ಲ ಮಾಡಿದ್ರೆ ನೀವು ಓವರ್ ಬರ್ಡನ್ ಆಗ್ತಿದ್ದೀರಾ ಆ ಕ್ಯಾಪಿಟಲ್ ಮೇಲೆ, ಪ್ರೆಷರ್ ಅಲ್ಲಿ ಆಗ್ತಿದ್ದೀರಾ ಕ್ಯಾಪಿಟಲ್ ಮೇಲೆ. ಅದು ಎಲ್ಲಿಂದ ಬಂದ್ಬಿಡುತ್ತೆ ದುಡ್ಡು. ಆ ಟ್ರೇಡ್ ಮೂಮೆಂಟ್, ಮಾರ್ಕೆಟ್ ಏನೋ ಮೂಮೆಂಟ್ ಕೊಡುತ್ತೆ, ಅದು ಪ್ರಾಬ್ಲಮ್ ಇಲ್ಲ. ನೀವು ಕೂತ್ಕೋಬೇಕಲ್ಲ ಪೊಸಿಷನ್ ಇಟ್ಕೊಂಡು. ಓಕೆ, ಮೊದಲೇ ಒಂದು ಲಾಟ್ ತೊಗೊಂಡಿರ್ತೀರ, ಆ ಪ್ರೈಸ್ ಡೌನ್ ಬಂದುಬಿಟ್ಟಿರುತ್ತೆ, ಆ ಟೆನ್ಷನಲ್ಲಿ ಇರ್ತೀರ. ಅದರಲ್ಲಿ ಇನ್ನೊಂದು ಕೆಳಗಡೆ ಬಂದಿದೆಯಲ್ಲ, ಇನ್ನೊಂದು ಆ್ಯಾವ್ರೇಜ್ ಮಾಡ್ಕೊಂಬಿಡೋಣ ಅಂತ ಇನ್ನೊಂದು ತೊಗೊಂಡು ಅಲ್ಲಿಂದ ಇನ್ನು ಸ್ವಲ್ಪ ಡೌನ್ ಬರೋಷ್ಟೊಳಗಡೆ ಬೆವ್ತೋಗ್ಬಿಡ್ತಿರ್ತೀರ. ಹೌದಾ ಇಲ್ವಾ? ಇರೋ ಹೆಲ್ತೆಲ್ಲ ಹಾಳು ಮಾಡಿಕೊಡೋದು ಈ ಥರ ಟ್ರೇಡಿಂಗ್ ಮಾಡಿ. ಆ ಸರ್ಕಸ್ ಎಲ್ಲ ಮಾಡಬಾರ್ದು, ಸಿಂಪಲಾಗಿ ಮಾಡಿ. ಓಕೆ, ಒಂದು ಪ್ರಾಸೆಸ್, ಒಂದು ಪ್ರೊಸೀಜರ್ನ ಫಾಲೋ ಮಾಡೋಣ, ಆ ಪ್ರೊಸೀಜರ್ ಮೇಲೆ ಗಮನ ಕೊಡೋಣ, ಫೋಕಸ್ ಅಲ್ಲಿರಲಿ. ರಿಸಲ್ಟ್ ಮಾರ್ಕೆಟ್ ಕೊಡುತ್ತೆ, ನಾವು ರಿಸಲ್ಟ್ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ. ರಿಸಲ್ಟ್ ಮಾರ್ಕೆಟ್ ಆಟೋಮೆಟಿಕ್ ಕೊಡುತ್ತೆ. ಯಾರು ಮಾರ್ಕೆಟಲ್ಲಿ ಡಿಸಿಪ್ಲೀನ್ ಆಗಿ ವಿತ್ ಡೆಡಿಕೇಶನ್ ಫಾಲೋ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಮಾರ್ಕೆಟ್ ಯಾವತ್ತೂ ಕೊಡ್ತಾನೆ ಇರುತ್ತೆ. ಅಲ್ಲಿ ಡಿಸಿಪ್ಲೀನೂ ಇಲ್ಲ, ಪ್ರಾಫಿಟ್ ಬಂದರೆ ಓಹೋ ಅನ್ನೋದು, ಮೈನಸ್ ಆಗಿಬಿಟ್ರೆ ಮಾರ್ಕೆಟ್ನ ಬೈಕೊಡೋದು, ಇಂಥವ್ರಿಗೆಲ್ಲ ಬರೋಲ್ಲ. ಓಕೆ, ರವಿಚಂದ್ರನ್ ಅವರು ಯಾವಾಗಲೂ ಹೇಳ್ತಿರ್ತಾರೆ, ನನಗೆ ಮಾರ್ಕೆಟೇ ದೇವರು ಅಂತ. ಆ ಮಾರ್ಕೆಟ್ನ ದೇವ್ರ ಥರ ಪೂಜೆ ಮಾಡೋರಿಗೆ ಇಲ್ಲಿ ಬೆನಿಫಿಟ್ ಸಿಗೋದು. ಓಕೆ, ದೇವ್ರ ಥರ ಪೂಜೆ ಮಾಡಿ ಅಂದರೆ ಟ್ರೇಡಿಂಗ್ ಟರ್ಮಿನಲ್ಗೆ ಬೆಳಗ್ಗೆ ಆರತಿ ಎತ್ತಿ ತೆಂಗಿನಕಾಯಿ ಹೊಡೆದೆಲ್ಲ ಮಾಡೋದು, ಅದೆಲ್ಲ ಆ ಪೂಜೆ ಹೇಳೋಕ್ಕೆ ಬರ್ತಿಲ್ಲ. ಆ ಡಿಸಿಪ್ಲಿನ್, ಆ ಅಪ್ರೋಚ್, ಆ ಮಾರ್ಕೆಟ್ನ ನೀವು ಮಾಡೋ ಕೆಲಸದ ಮೇಲೆ ರೆಸ್ಪೆಕ್ಟ್, ವರ್ಕ್ ಈಸ್ ವರ್ಷಿಪ್ ಅಂತಾರಲ್ಲ. ಸೊ ಆ ಒಂದು ಥಿಂಕಿಂಗಲ್ಲಿ ವರ್ಕ್ ಮಾಡಿ, ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ಯಾಕೆ ಬರೋದಿಲ್ಲ?
ಸರಿ, ಅಲ್ಲಿಗೆ ಟ್ರೇಡ್ ಮುಗೀತು. ಅಲ್ಲಿಂದ ಏನಾಯಿತು, 1003ಇಂದ ಮತ್ತೆ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬರ್ತಿರೋವಾಗ 5ನೇ ತಾರೀಕು ಮಾರ್ಚ್ ಬೆಳಗ್ಗೆ 10:30 ಅಷ್ಟೊತ್ತಿಗೆ ಈ ಡೌಮ್ಯಾಂಟಿಕ್ ಮೆಥಡ್ ಮತ್ತೆ ನಮಗೆ ಬೈ ಪುಟ್ ಆಪ್ಷನ್ ಅಂತ ಹೇಳ್ತಿದೆ. ಈ ಟ್ರೇಡ್ ಬಂದ್ಬಿಟ್ಟು ತುಂಬಾ ಈಸಿ. ಏನಕ್ಕಂದರೆ ಅದು ಬೈ ಪುಟ್ ಆಪ್ಷನ್ ಅಂತ ಹೇಳ್ತಿದೆ. ಅಲ್ಲಿ ID3 ಲಾಂಗು, ಇಂಟ್ರಾವೀಕ್ ಲಾಂಗು 2 ಡೈರೆಕ್ಷನ್ನು ಡೌನು ಅಂತ ಹೇಳ್ತಿದೆ. ಡೌನ್ ಡೈರೆಕ್ಷನ್ನಲ್ಲಿ ಪುಟ್ ಆಪ್ಷನ್ ತೊಗೊತಿದೆ. ಇಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ, ಅಲ್ಲಿ ಟ್ರೇಡ್ ತೊಗೊಳ್ಳಿ ಅಂದ್ಬಿಟ್ಟು ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ಇಲ್ಲಿ ಟ್ರೇಡ್ ತೊಗೊಂಡ್ರೆ 981.10ಗೆ ಮತ್ತೆ ನಾವು ಶಾರ್ಟ್ ಪೊಸಿಷನ್ ತೊಗೊಂಡಿರ್ತೀವಿ. ಶಾರ್ಟ್ ಪೊಸಿಷನ್ ತೊಗೊತಾನೆ ಅಲ್ಲಿಂದ ಪ್ರೈಸ್ ನಿಧಾನಕ್ಕೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಡೇ ಏನಾಯಿತು, ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ತಿರ್ಗಾ ಮೇಲೋಗಿ ಅಲ್ಲಿಂದ ತಿರ್ಗಾ ಡೌನ್ ಬಂದು ಎಲ್ಲ ಥರದ್ದು ಅಪ್ ಆ್ಯಂಡ್ ಡೌನ್ ಮೂಮೆಂಟ್. ನಾವು ಸೆಲ್ ತೊಗೊಂಡಿರೋದು 981.1ಗೆ, ಅದು 962 ತನಕ ಬಂದು ತಿರ್ಗಾ 984 ತನಕ ಹೋಗಿ ತಿರ್ಗಾ ಅಲ್ಲಿಂದ ಡೌನ್ ಎಲ್ಲ ಥರದ್ದು ಮೂಮೆಂಟ್ ಮಾಡಿದೆ. ಬಟ್ ಈ ಡೈನಮಿಕ್ಸ್ ಲೈವ್ ಬಂದ್ಬಿಟ್ಟು ನಿಮಗೆ ಎಕ್ಸಿಟ್ ಮಾಡು ಅಂತ ಇನ್ನೂ ಹೇಳಿಲ್ಲ. ಆ ಇನ್ಸ್ಟ್ರಕ್ಷನ್ ಪ್ರಕಾರನೂ ಎಕ್ಸಿಟ್ ಮಾಡೋಂಥ ಜಾಗ ಬರಲಿಲ್ಲ. ಹಾಗಾಗಿ ನಾವು ಪೊಸಿಷನ್ ಹಾಗೆ ಇಟ್ಕೊಂಡು ಕೂತಿರ್ತೀವಿ. 7ನೇ ತಾರೀಕು ಮಾರ್ಕೆಟ್ ಮುಗಿಯೋವಾಗ ಪ್ರೈಸ್ ಇದ್ರದ್ದು 936.75 ರೇಂಜ್ಗೆ ಬಂದು ಡೌನ್ ಬಂದು ಕ್ಲೋಸ್ ಆಗಿದೆ. ನೋಡಿ, ಎಲ್ಲ ಅಪ್ ಆ್ಯಂಡ್ ಡೌನ್ ಆದ್ರೂ ಕೊನೆಯಲ್ಲೇ ಬಂದೇ ಬಿಡ್ತಾ 936.75ಗೆ. ಎಂಟ್ರಿ ತೊಗೊಂಡಿರೋದಲ್ಲಿ 981 ರೇಂಜ್ ಹತ್ರ. ಓಕೆ, ಸೊ ಟೋಟಲ್ ಆಗಿ ಆಲ್ಮೋಸ್ಟ್ 45 ಪಾಯಿಂಟ್ ಹತ್ರ ಬೆನಿಫಿಟ್ ಈ ಒಂದು ಪರ್ಟಿಕ್ಯುಲರ್ ಟ್ರೇಡಲ್ಲಿ. 3 ಟ್ರೇಡ್ ನಡೆದಿದೆ. ಯಾವಾಗಿಂದ? 3ನೇ ತಾರೀಕು ಮಾರ್ಚಿಂದ ಹಿಡಿದು 7ನೇ ತಾರೀಕು ಮಾರ್ಚ್ ತನಕ ಅಲ್ವಾ. ಈ 3 ಟ್ರೇಡಲ್ಲಿ ಹತ್ರ 51 ಪಾಯಿಂಟ್ಗಿಂತ ಜಾಸ್ತಿ ಬೆನಿಫಿಟ್ ಇದರಲ್ಲಿ ಸಿಕ್ಕಿದೆ. ಇದರಲ್ಲಿ ಎಷ್ಟು ಪ್ರಾಫಿಟ್ ಅಂತ ನೀವು ನೋಡಿದ್ರೆ ಅದನ್ನು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಎಷ್ಟು ಲಾಟ್ ಸೈಜ್ ಇದೆ ಚೆಕ್ ಮಾಡಿ, ಮಾರ್ಜಿನ್ ರಿಕ್ವೈರ್ಮೆಂಟ್ ಏನಿದೆ ನೋಡಿ. 1 ಲಾಟ್ ಟ್ರೇಡ್ ಮಾಡಿದರೆ ಈ ಥರ ಟ್ರೇಡ್ಸಲ್ಲಿ ಯಾವ ಥರ ಬೆನಿಫಿಟ್ಸ್ ಬಂದಿದೆ ನೀವೇ ಚೆಕ್ ಮಾಡಿ. ಆ ಚೆಕ್ ಮಾಡಿದಾಗಲೇ ನಿಮ್ಗೆ ಆ ಇಂಟ್ರೆಸ್ಟ್ ಬರೋದು. ನಾನು ಹೇಳ್ತಿರೋದು ನಿಜವಾಗ್ಲೂ ಕರೆಕ್ಟ್ ಇದೆಯಾ, ಮಾರ್ಕೆಟಲ್ಲಿ ನಿಜವಾಗ್ಲೂ ಆ ಥರ ಮೂಮೆಂಟ್ ಆಯಿತಾ. ಓಕೆ, ಇದೆಲ್ಲ ನೀವು ವೆರಿಫೈ ಮಾಡಿದಾಗಲೇ ನಿಮಗೆ ಕ್ಲಾರಿಟಿ ಸಿಗೋದು. ಏನೋ ನಾನು ಹೇಳಿದೆ, ನನ್ನ ಮಾತು ನಂಬ್ಕೊಂಡು ನೀವು ಸುಮ್ಮನೆ ನಡಿ ಹೋಗೋಣ ಆ ಲೆಕ್ಕಕ್ಕೆಲ್ಲ ಡೆಸಿಷನ್ ತೊಗೋಬೇಡಿ. ಓಕೆ, ವೆರಿಫೈ ಮಾಡಿ. ಹೇಳ್ತಿರೋದು ಆ ಮೂಮೆಂಟ್ ಆಗಿದೆಯಾ, ಆ ಮೂಮೆಂಟಲ್ಲಿ ಜನ್ರಲ್ ಆಗಿ ನೀವು ಟ್ರೇಡ್ ಮಾಡೋಣ ಅಂತ ಹೋದಾಗ ಯಾವ ಥರ ಟ್ರೇಡ್ ಆಗಿರೋದು. ಓಕೆ, ನೀವು ಇವತ್ತಿನ ದಿವಸ ನೀವೇನೇ ಫಾಲೋ ಮಾಡ್ತಿರ್ಬೋದು ಟ್ರೇಡ್ ಮಾಡೋದಕ್ಕೆ, ನಿಮ್ಮ ಪ್ರೊಸೀಜರ್ ಪ್ರಕಾರ ಟ್ರೇಡ್ ಮಾಡಿದರೆ ಏನಾಗಿರೋದು. ಓಕೆ, ಸೊ ಇದನ್ನೆಲ್ಲ ವೆರಿಫೈ ಮಾಡುವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಿಜವಾಗ್ಲೂ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗಲ್ಲಿ ಸ್ಮೂತಾಗಿ ಈ ಥರ ಟ್ರೇಡ್ ಮಾಡ್ಬೋದಾ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಸಿಕ್ಕಿದಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ. ಕರೆಕ್ಟ್ ಅಲ್ವಾ? ಐ ಹೋಪ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಈಸಿಯಾಗಿ ಟ್ರೇಡ್ ಮಾಡ್ಕೊಂಡು ಹೋಗುವಂಥ ದಾರಿ ಈ ಡೌಮ್ಯಾಂಟಿಕ್ ಮೆಥಡಲ್ಲಿ 2ನೇ ಪಾಯಿಂಟು, 2ನೇ ಮಾರ್ಕೆಟ್ ಕಂಡೀಷನ್ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಆದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ನಂಬ್ತೀನಿ. ಇದೇ ಥರ ನೀವು ಈ ವಿಡಿಯೋ ನೋಡಾದಮೇಲೆ ನಿಮ್ಮ ಟ್ರೇಡಿಂಗಲ್ಲಿ ನಿಮ್ಗೆ ಯಾವುದೇ ಥರದ ಡೌಟ್ಸ್ ಇರಲಿ, ಯಾವುದೇ ಒಂದು ಇಶ್ಯೂ ಅದಕ್ಕೊಂದು ಸೊಲ್ಯೂಷನ್ ಬೇಕು ಅಂತಿರಲಿ, ಮರೀದೆ ನೀವು ನಮ್ಮನ್ನು ಕೇಳ್ಬೋದು. ಹೇಗಪ್ಪ ಕೇಳೋದು ಅಂದರೆ, ನೀವು ವಿಡಿಯೋ ನೋಡ್ತಿರಲ್ಲ, ವಿಡಿಯೋ ನೋಡಾದಮೇಲೆ ಕೆಳಗಡೆ ಕಮೆಂಟ್ಸಲ್ಲಿ ಬರೀರಿ. ಇಲ್ಲ ನಮ್ಮ ಸೋಷಲ್ ಮೀಡಿಯಾ ಚಾನಲಲ್ಲಿ ಹೋಗಿ ನೋಡಿದ್ರೆ ನಮ್ಮ ಇಮೇಲ್ ID ಡೀಟೇಲ್ಸ್ ಎಲ್ಲ ಇರುತ್ತೆ. ಮೇಲ್ ಕಳಿಸಿ, ನನಗೆ ಈ ಥರ ನನ್ನ ಟ್ರೇಡಿಂಗಲ್ಲಿ ಈ ಥರ ಸರ್ಟನ್ ಇಶ್ಯೂ ಇದೆ ಅಥವಾ ಈ ಡೌಟ್ ಇದೆ, ಇದಕ್ಕೊಂದು ಕ್ಲಾರಿಟಿ ಬೇಕು ಅಂತ ಕೇಳಿ ನಿಮಗೋಸ್ಕರ ನಿಮ್ಮ ಒಂದು ಕ್ವೆಶ್ಚನ್ಗೆ ಕ್ಲಾರಿಟಿ ಕೊಡೋದಕ್ಕೆ ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಿಮ್ಮ ಮುಖಾಂತರ ಇದೇ ಡೌಟು ನಿಮ್ಮ ಡೌಟೇ ಬೇರೆ ಎಷ್ಟು ಜನಕ್ಕಿದೆಯೋ ಅವರೆಲ್ರಿಗೂ ಕ್ಲಾರಿಟಿ ಸಿಗತ್ತಲ್ವಾ ಅಲ್ವಾ. ಐ ಹೋಪ್ ಆದಷ್ಟು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ನಮಸ್ಕಾರ.